ದಕ್ಷಿಣ ನಗರದಲ್ಲಿ ಮುಕ್ತಾಯವಾಗಿ ಸಂಜೆ 5 ಗಂಟೆಗೆ ವೇದಿಕೆ ಕಾರ್ಯಕ್ರಮ ಪ್ರಾರಂಭವಾಗಲಿದೆ. ನಮ್ಮ ಮಧ್ಯೆ ಇರುವುದು ನಮ್ಮೆಲ್ಲರ ಹೆಮ್ಮೆಯ ವಿಷಯ. ಈಗ ವೇದಿಕೆ ಸಿದ್ಧತೆ ಆದ ತಕ್ಷಣ ಕರೆದುಬಿಟ್ರೆ ನಾವು ವಂದೇ ಮಾತರಂ ವಂಸಿ के बहते स्वरों का प्राण वंदे मातरम झल्लरी जयकार जन के नाद वंदे मातरम शंख के संघोष का संदेश वंदे मातरम राष्ट्रभक्ति प्रेरणा का गान वंदे मातरम कल्याणम आरोग्यम धन संपदः शत्रुबुद्धिविनाशाय दीपज्योतिर्नमोऽस्तुते शुभं कुरुत्वं कल्याणम् आरोग्यं धन संपदः विश्ववान् प्रजावान् पशुमान् भवति चन्द्रमा वापा पुष्पं विश्ववान् प्रजावान् पशुमान् भवति या एवं वेद योपामायतनं वेद आयतनवान् भवति भारत माता की जय भारत माता की जय वंदे मातरम 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 वंदे मातरम. ಈಗ ಭರತನಾಟ್ಯದಲ್ಲಿ ಭಾಗವಹಿಸಿದಂತಹ ಕಲಾವಿದರು ವೇದಿಕೆ ಹತ್ರ ಬರಬೇಕು. ವಿಸ್ಮಯ ಹಿಂದೂ ಸಮಾಜೋತ್ಸವದ ಕಾರ್ಯಕ್ರಮವನ್ನು ಶಕ್ತಿನಗರದ ಭಾಗದಲ್ಲಿ ಹಮ್ಮಿಕೊಂಡಿದ್ವಿ. ಬಹಳ ವಿಜೃಂಭಣೆಯಿಂದ ಬಹಳ ದೊಡ್ಡ ಜನಸಾಗರದ ಮಧ್ಯದಲ್ಲಿ ಇವತ್ತು ನಮ್ಮ ಶೋಭಾಯಾತ್ರೆ ತೆರಳಿ ತ್ರಿವೇಣಿ ಸರ್ಕಲ್ ಅನ್ನು ದಾಟಿ ಇವತ್ತು ಶಕ್ತಿನಗರ ಪಾರ್ಕ್ ಹತ್ರ ಬಂದ್ವಿ. ಇಲ್ಲೊಂದು ದೊಡ್ಡ ವೇದಿಕೆಯನ್ನು ಹಾಕಿ ಇಲ್ಲೊಂದು ದೊಡ್ಡ ಕಾರ್ಯಕ್ರಮ ನಡೀತಾ ಇದೆ. ಈ ಸಂದರ್ಭದಲ್ಲಿ ನಾನು ಹಿಂದೂ ಸಮಾಜಕ್ಕೆ ಮನವಿಯನ್ನು ಮಾಡ್ಕೊಳ್ಳೋದು, ಎಲ್ಲರೂ ಒಂದಾಗೋಣ, ಹಿಂದೂ ಸಮಾಜವನ್ನು ಕಟ್ಟೋಣ. ಪ್ರಪಂಚದಾದ್ಯಂತ ಭಾರತ ಏನು ವಿಶ್ವಗುರು ಆಗುವ ದಿಕ್ಕಿನಲ್ಲಿ ಹೊರಟಿದೆ, ಅದಕ್ಕೆ ನಮ್ಮದು ಒಂದು ಸೇತುವೆಯಾಗಿ ಕೆಲಸ ಮಾಡೋಣ. ನಾವೆಲ್ಲ ಒಂದು, ನಾವೆಲ್ಲ ಬಂದು, ನಾವೆಲ್ಲ ಹಿಂದೂ ಅನ್ನುವ ಒಂದು ಘೋಷವಾಕ್ಯವನ್ನು ನಮ್ಮ ಜೊತೆಯಲ್ಲಿ ತೆಗೆದುಕೊಂಡು ನಾವೆಲ್ಲ ಒಗ್ಗಟ್ಟಾಗಿ ಶ್ರಮಿಸುವಂಥ ಕೆಲಸವನ್ನು ನಾವೆಲ್ಲರೂ ಮಾಡೋಣ ಅಂತ ಈ ಸಂದರ್ಭದಲ್ಲಿ ನಾನು ಸಾರ್ವಜನಿಕರಿಗೆ ಮನವಿಯನ್ನು ಮಾಡ್ತೇನೆ. ಇವತ್ತು ಮೊದಲು ಭಾರತ ಮಾತೆಗೆ ಪುಷ್ಪಾರ್ಚನೆ ಮಾಡುವುದರ ಮುಖಾಂತರ ಶೋಭಾಯಾತ್ರೆಗೆ ಚಾಲನೆಯನ್ನು ಕೊಟ್ಟರು. ಅಲ್ಲಿಯ ನಮ್ಮ ಪ್ರಮುಖರಾಗಿರ್ತಕ್ಕಂಥ ಶ್ರೀವತ್ಸ ಅವರು, ಪ್ರತಾಪ್ ಸಿಂಹ ಅವರು, ನಾಗೇಂದ್ರ ಸಂದೇಶ್ ಸ್ವಾಮಿ ಅವರು, ಈ ಭಾಗದ ನಾಯಕರಾಗಿರ್ತಕ್ಕಂಥ ಆನಂದ್ ಅವರು, ನಾನು ಅನೇಕರು ಇವತ್ತು ಅಲ್ಲಿ ಭಾಗಿಯಾಗಿ ಅಲ್ಲಿಂದ ಹೊರಟು ದೊಡ್ಡ ಪ್ರಮಾಣದಲ್ಲಿ ಅನೇಕ ಕಲಾ ತಂಡಗಳೊಂದಿಗೆ ಇವತ್ತು ಈ ಶೋಭಾಯಾತ್ರೆಯಲ್ಲಿ ಬಂದ್ವಿ. ಈಗ ಒಂದೇ ಮಾತ್ರ ಮಾಡುವುದರ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟರೆ ಅನೇಕರು ಈ ಭಾಗದಲ್ಲಿರ್ತಕ್ಕಂಥ ಮಕ್ಕಳು ಸುಮಾರು 98% ತಗೊಂಡಿರ್ತಕ್ಕಂಥ ಮಕ್ಕಳಿಗೆ ಒಂದಷ್ಟು ಅವರನ್ನು ಸನ್ಮಾನಿಸುವ ಕೆಲಸವನ್ನು ಮಾಡಿದ್ವಿ. ಹಾಗಾಗಿ ಈಗ ವೇದಿಕೆ ಕಾರ್ಯಕ್ರಮ ಚಾಲನೆಯಲ್ಲಿದೆ.
ತಾಯಿ ಭಾರತೀಯ ಪಾದ ಪದ್ಮಗಳ ಪೂಜಿಸೋಣ ಬನ್ನಿ, ಪೂಜಿಸೋಣ ಬನ್ನಿ. ಇದು ಅಲ್ಲ, ಇದು ಶಾಶ್ವತವಾಗಿ ಹಿಂದೂ ರಾಷ್ಟ್ರ. ಅದರ ಮಧ್ಯದಲ್ಲಿ ಯಾವ ಈ ಕೆಲವು ದೇಶದ ತೋಲಂಟಿ ನಾಯಕರು ಬಂದ್ರಲ್ಲ, ಅವರು ಇದನ್ನು ಜಾತ್ಯತೀತ ಅಂತ ಘೋಷಣೆ ಮಾಡಿದ್ರಲ್ಲ, ಅದನ್ನು ತೆಗೆದು ಮತ್ತೆ ಹಿಂದೂ ರಾಷ್ಟ್ರ ಅಂತ ಘೋಷಣೆ ಮಾಡಲಿ ಅನ್ನೋದು ನಮ್ಮ ಆಗ್ರಹ. ಅಲ್ಲ, ಆ ಪರಿಸ್ಥಿತಿ ಬಂದ್ಬಿಟ್ಟಿದೆ ಅಂತಲ್ಲ, ಈಗ ನಾವು ಹಿಂದೂ ಅಂತ ಹೇಳ್ಕೊಳ್ಳೋಂಥ ಇಲ್ಲ, ಇವತ್ತು ಬಾಂಗ್ಲಾದಲ್ಲಿ ಯಾವ ಪರಿಸ್ಥಿತಿ ಬಂದಿದೆ ನಿಮ್ಗೆ ಗೊತ್ತಿದೆ. ಮತ್ತು ಇಲ್ಲೇ ಕೂತ್ಕೊಂಡು ಪಾಕಿಸ್ತಾನಕ್ಕೆ ಮತ್ತು ಇನ್ಯಾವ ಮುಸಲ್ಮಾನ್ ರಾಷ್ಟ್ರಕ್ಕೆ ಜೈ ಅಂತ ಅನ್ನೋ ಸಂದರ್ಭ ಇರುವ ಸಂದರ್ಭದಲ್ಲಿ ಬಂದಿಲ್ಲ ಅಂತ ಹೇಗೆ ಅಂದ್ಕೊಳ್ಳೋದು? ಹಾಗಾಗಿ ಅದಿಲ್ಲಿ ಬರಬಾರ್ದು ಅನ್ನುವ ಕಾರಣಕ್ಕೆ ನಮ್ಮ ಎಚ್ಚರಿಕೆ. ದಿನ ನಮ್ಮ ಈ ಭಾಗ ಕ್ಯಾತ್ಮಳ್ಳಿ ಭಾಗದ ಹಬ್ಬದ ದಿನ ಅಂದರೆ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮವನ್ನು ಸುಮಾರು ಒಂದು 10 ಏರಿಯಾಗಳು ಬಡಾವಣೆಗಳನ್ನ ಸೇರಿ ನಾವೆಲ್ಲ ಇವತ್ತು ಹಿಂದೂ ಸಮಾಜೋತ್ಸವ ಮಾಡ್ತಾ ಇದ್ದೀವಿ. ಸಂಘ 100 ವರ್ಷ ಶತಾಬ್ದಿ ಉತ್ಸವದ ಒಂದು 5ನೇ ಕಾರ್ಯಕ್ರಮ ಇದು. ನಾವೆಲ್ಲರೂ ಒಂದಾಗಿದ್ದೀವಿ, ನಾವೆಲ್ಲ ಒಂದು ಏನೇ ಇರಲಿ ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ ಅನ್ನೋ ಒಂದು ಸಂದೇಶ ಸಾರುವ ಮುಖಾಂತರ ಶಕ್ತಿನಗರ, ವಿದ್ಯಾಶಂಕರ ಬಡಾವಣೆ, ಟೀಚರ್ಸ್ ಬಡಾವಣೆ, ಜೆಎಸ್ಎಸ್ ಬಡಾವಣೆ, ಕಲ್ಯಾಣಗಿರಿ, ರಾಘವೇಂದ್ರ ನಗರ, ಸಾತ್ಕಳ್ಳಿ, ಮಾನಸಿ ನಗರ, ಅಂಚ್ಯ, ರಮ್ನಹಳ್ಳಿ ಈ ಭಾಗದಿಂದ ಎಲ್ಲ ಹಿಂದೂ ಬಾಂಧವರು ಬಂದು ಇವತ್ತು ಹಿಂದೂ ಸಮಾಜೋತ್ಸವನ ಯಶಸ್ವಿ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಅವರಿಗೆಲ್ಲ ನಾನು ಯಾವಾಗಲೂ ಚಿರವಣೆಯಾಗಿರ್ತೀನಿ. ಇದೇ ರೀತಿ ನಮ್ಮ ಒಗ್ಗಟ್ಟುತನ ತೋರಿಸಿ ನಾವೆಲ್ಲ ಒಂದೇ ನಾವೆಲ್ಲ ಹಿಂದೂ ಅನ್ನೋ ಬಾಂಧವ್ಯದಲ್ಲಿ ನಾವೆಲ್ಲ ಬಾಳಬೇಕು ಅಂತ, ಸಹಬಾಳ್ವೆಯಿಂದ ಬಾಳ್ಬೇಕಂತ ನಾನು ಈ ಮುಖಾಂತರ ಕೇಳ್ಕೊಳ್ತೀನಿ. ಸಮಾಜೋತ್ಸವ ಕಾರ್ಯಕ್ರಮವನ್ನು ಇದೇ ರೀತಿ ಇವತ್ತು 26ನೇ ತಾರೀಕು ಶಕ್ತಿನಗರ ಭಾಗದಲ್ಲಿ ಮಾಡಿದ್ದೀವಿ. ಇದೇ ರೀತಿ 31ನೇ ತಾರೀಕು ನಮ್ಮ ಕ್ಯಾತ್ಮಳ್ಳಿ ಹುಲಿಯಮ್ಮ ದೇವಸ್ಥಾನದಿಂದ ಸಾಯಿಬಾಬಾ ದೇವಸ್ಥಾನದ ಎದುರುಗಡೆ PF ಆಫೀಸ್ ಪಕ್ಕ ಇದೇ ಕಾರ್ಯಕ್ರಮ ಸಮಾಜೋತ್ಸವ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇದೇ ರೀತಿಯಲ್ಲಿ ಜನಗಳು, ಅಕ್ಕಪಕ್ಕದ ಎಲ್ಲ ಜನಗಳು ಸಹಕಾರ ಕೊಟ್ಟು ಹೆಚ್ಚಿನ ರೀತಿಯಲ್ಲಿ ಹಿಂದೂ ಬಾಂಧವರು ಎಲ್ಲರೂ ಒಮ್ಮತವಾಗಿದ್ದೀವಿ ಅನ್ನೋದಕ್ಕೆ ಒಂದು ಸಂದೇಶ ಸಾರಬೇಕು ಅಂತ ಈ ಒಂದು ಮುಖಾಂತರ ನಾವು ಕೇಳಿಕೊಳ್ತಾ ಇದ್ದೀವಿ.